ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಭಾರತೀಯ ಮದುವೆ ಅಂದರೆ ಅದು ಬರೀ ಎರಡು ಮನಸ್ಸುಗಳ ಮಿಲನ ಮಾತ್ರ ಅಲ್ಲ. ಅಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯ ಹಿಂದೆಯೂ ನೂರಾರು ವರ್ಷಗಳ ಇತಿಹಾಸ, ವಿಜ್ಞಾನ ಮತ್ತು ನಮ್ಮ ಹಿರಿಯರ ದೂರದೃಷ್ಟಿ ಅಡಗಿರುತ್ತದೆ. ಮದುವೆಯ ಮನೆಯಲ್ಲಿ ಮೆಹಂದಿ ಅಥವಾ ಮದರಂಗಿ ಶಾಸ್ತ್ರ ಇಲ್ಲ ಅಂದರೆ ಆ ಮದುವೆಗೆ ಕಳೆನೇ ಇರೋದಿಲ್ಲ ಅಲ್ವಾ? ವಧುವಿನ ಕೈಯಲ್ಲಿ ಕೆಂಪಾಗಿ ಅರಳುವ ಮೆಹಂದಿ ಕೇವಲ ಸೌಂದರ್ಯದ ಸಂಕೇತ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಅಲ್ಲ. ಇದರ ಹಿಂದೆ ಅಚ್ಚರಿಗೊಳಿಸುವಂತಹ ವೈಜ್ಞಾನಿಕ ಸತ್ಯಗಳು, ವೇದ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಆಧ್ಯಾತ್ಮಿಕ ರಹಸ್ಯಗಳು ಇರುವಂಥದ್ದು. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಮೆಹಂದಿ ಶಾಸ್ತ್ರದ ಆಳವಾದ ಮಹತ್ವವನ್ನು ನಮ್ಮ ಸಂಸ್ಕೃತಿ ಮತ್ತು ವಿಜ್ಞಾನದ ಕನ್ನಡಿ ಅಡಿಯಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ಪೂರ್ತಿಯಾಗಿ ನೋಡಿ, ಏಕೆಂತ ಹೇಳಿದರೆ ಈ ವಿಡಿಯೋದಲ್ಲಿ ವಿಶೇಷವಾದಂತಹ ಮಾಹಿತಿ ನಿಮಗೆ ಬೇಕಾಗಿರುವಂತಹ ಮಾಹಿತಿ ಇರುವಂಥದ್ದು. ವೀಕ್ಷಕರೇ, ಹಾಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ವೀಕ್ಷಕರೇ, ಮೊದಲಿಗೆ ನಾವು ಧರ್ಮ ಮತ್ತು ಪುರಾಣಗಳ ಕಡೆಗೆ ಗಮನ ಹರಿಸೋಣ. ಸಂಸ್ಕೃತದಲ್ಲಿ ಮೆಹಂದಿಯನ್ನ ಮದಂತಿಕ ಅಥವಾ ಮೇದಿಕ ಎಂದು ಕರೆಯಲಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯರಿಗೆ ಷೋಡಶ ಶೃಂಗಾರ ಅಂದರೆ 16 ಬಗೆಯ ಅಲಂಕಾರಗಳಿಗೆ ವಿಶೇಷ ಸ್ಥಾನವಿದೆ. ಅದರಲ್ಲಿಯೂ ಮೆಹಂದಿ ಅತ್ಯಂತ ಪ್ರಮುಖವಾಗಿರುವಂಥದ್ದು. ವೀಕ್ಷಕರೇ, ಪುರಾಣಗಳ ಪ್ರಕಾರ ಈ ಮದರಂಗಿಯು ದೇವತೆಗಳಿಗೂ ಕೂಡ ಪ್ರಿಯವಾಗಿರುವಂಥದ್ದು. ಸಾಕ್ಷಾತ್ ಪಾರ್ವತೀ ದೇವಿಯು ಕೂಡ ಶಿವನನ್ನ ಒಲಿಸಿಕೊಳ್ಳಲು ಈ ಮೂಲಿಕೆಯನ್ನ ಬಳಸುತ್ತಿದ್ದಳು ಎಂಬ ನಂಬಿಕೆಯೂ ಕೂಡ ಇರುವಂಥದ್ದು. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಕಾಲದಲ್ಲಿಯೂ ಗೋಪಿಕೆಯರು ತಮ್ಮ ಕೈಗಳನ್ನು ಅಲಂಕರಿಸಿಕೊಳ್ಳಲು ವಿವಿಧ ನೈಸರ್ಗಿಕ ಬಣ್ಣಗಳನ್ನು ಬಳಸುತ್ತಿದ್ದರು ಎಂದು ಗರ್ಗ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಕೆಂಪು ಬಣ್ಣವು ಶಕ್ತಿ ಮತ್ತು ಫಲವತ್ತತೆಯ ಸಂಕೇತ. ಮದುವೆ ಎಂದರೆ ಹೊಸ ಸೃಷ್ಟಿಯ ಆರಂಭ. ಹಾಗಾಗಿ ವಧುವಿನ ಕೈಯಲ್ಲಿರುವ ಈ ಕೆಂಪು ಬಣ್ಣವು ಆಕೆಯ ಜೀವನದಲ್ಲಿ ಬರಲಿರುವ ಸೌಭಾಗ್ಯ, ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸೂಚಿಸುತ್ತದೆ. ಇದು ಕೇವಲ ಬಣ್ಣವಲ್ಲ, ಇದು ದಂಪತಿಗಳ ನಡುವಿನ ಅವಿನಾಭಾವ ಸಂಬಂಧದ ದೈವಿಕ ಸಾಕ್ಷಿ. ವೀಕ್ಷಕರೇ, ಇನ್ನು ಇದರ ಹಿಂದಿರುವ ವಿಜ್ಞಾನವನ್ನ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡುತ್ತೀರಾ. ನಮ್ಮ ಹಿರಿಯರು ಸುಮ್ಮನೆ ಏನೇನೋ ಮಾಡಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಮದುವೆ ಅಂದ್ರೆ ಅಲ್ಲಿ ನೂರಾರು ಶಾಸ್ತ್ರಗಳು, ಓಡಾಟ ಮತ್ತು ಮಾನಸಿಕ ಒತ್ತಡ ತುಂಬಾನೇ ಇರುತ್ತದೆ. ಈ ಒತ್ತಡದಿಂದ ವಧು ಅಥವಾ ವರನಿಗೆ ತಲೆನೋವು, ಜ್ವರ ಅಥವಾ ಆತಂಕ ಉಂಟಾಗಬಹುದು. ಇಲ್ಲಿ ಮೆಹಂದಿ ಒಂದು ಅದ್ಭುತ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಮೆಹಂದಿ ಸೊಪ್ಪಿಗೆ ಅಥವಾ ಗೋರಿಂಟಿಗೆ ನೈಸರ್ಗಿಕವಾಗಿ ದೇಹವನ್ನ ತಂಪಾಗಿಸುವ ಗುಣವಿದೆ. ವೈಜ್ಞಾನಿಕವಾಗಿ ನಮ್ಮ ದೇಹದ ಪ್ರಮುಖ ನರಗಳ ತುದಿಗಳು ನಮ್ಮ ಕೈ ಮತ್ತು ಅಂಗಾಲುಗಳಲ್ಲಿ ಇರುತ್ತದೆ. ಯಾವಾಗ ನಾವು ಕೈ ಮತ್ತು ಕಾಲಿಗೆ ಮೆಹಂದಿ ಹಚ್ಚುತ್ತೇವೋ ಅದು ನಮ್ಮ ನರಮಂಡಲವನ್ನ ಶಾಂತಗೊಳಿಸುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಮದುವೆಯ ಸಮಯದಲ್ಲಿ ವಧುವರರು ಯಾವುದೇ ಒತ್ತಡವಿಲ್ಲದೆ ಶಾಂತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಮೆಹಂದಿಯು ಒಂದು ಪ್ರಬಲವಾದ ಆಂಟಿಸೆಪ್ಟಿಕ್ ಮತ್ತು ಆಂಟಿ ಫಂಗಲ್ ಕೂಡ ಹೌದು. ಮದುವೆಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗದಂತೆ ಅಥವಾ ವೈರಲ್ ಸೋಂಕು ತಗುಲದಂತೆ ಇದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಮೆಹಂದಿಯ ಬಣ್ಣ ಗಾಢವಾದರೆ ಗಂಡನ ಪ್ರೀತಿ ಜಾಸ್ತಿ ಇರುತ್ತದೆ ಅನ್ನೋ ಮಾತು ನೀವು ಕೇಳೇ ಇರುತ್ತೀರಾ. ಇದರ ಹಿಂದೆಯೂ ಒಂದು ಮಾನಸಿಕ ಅರ್ಥವಿದೆ. ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಮೆಹಂದಿಯ ಆ ಸುವಾಸನೆ ಮತ್ತು ತಂಪಾದ ಗುಣ ಮನಸ್ಸಿನ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ. ಮದುವೆಗೆ ಮುಂಚೆ ಈ ಶಾಸ್ತ್ರ ಮಾಡುವಾಗ ಮನೆಯವರೆಲ್ಲರೂ ಸೇರಿ ಹಾಡು ಹೇಳುತ್ತಾ ನಗುತ್ತಾ ಸಮಯ ಕಳೆಯುತ್ತಾರೆ. ಇದು ಒಂದು ರೀತಿಯ ಆರ್ಮ ಥೆರಪಿ ಮತ್ತು ಮ್ಯೂಸಿಕ್ ಥೆರಪಿ ಇದ್ದ ಹಾಗೆ. ವಧುವಿನ ಮನಸ್ಸಿನಲ್ಲಿರುವ ಭಯವನ್ನ ಹೋಗಲಾಡಿಸಿ ಹೊಸ ಜೀವನಕ್ಕೆ ಅವಳನ್ನ ಮಾನಸಿಕವಾಗಿ ಸಿದ್ಧಪಡಿಸುವುದೇ ಈ ಶಾಸ್ತ್ರದ ಮುಖ್ಯ ಉದ್ದೇಶ. ಇನ್ನೊಂದು ವಿಶೇಷ ಏನಂದ್ರೆ ವಧುವಿನ ಕೈಯಲ್ಲಿ ವರನ ಹೆಸರನ್ನು ಅಡಗಿಸಿ ಬರೆಯೋದು. ಇದು ಕೇವಲ ಆಟವಲ್ಲ. ಮದುವೆಯ ನಂತರ ಆ ಹೆಸರನ್ನ ಹುಡುಕುವ ನೆಪದಲ್ಲಿ ಪತಿ ಪತ್ನಿಯರ ನಡುವೆ ಸಂಕೋಚ ದೂರವಾಗಿ ಸ್ಪರ್ಶದ ಮೂಲಕ ಆಪ್ತತೆ ಬೆಳೆಯಲಿ ಎನ್ನುವ ಮನೋಶಾಸ್ತ್ರವು ಇದರಲ್ಲಿ ಇರುವಂಥದ್ದು. ಹೀಗೆ ಮೆಹಂದಿ ಶಾಸ್ತ್ರದ ಹಿಂದೆ ಧಾರ್ಮಿಕ ನಂಬಿಕೆ, ವೈಜ್ಞಾನಿಕ ಆರೋಗ್ಯ ಕಾಳಜಿ ಮತ್ತು ಮಾನಸಿಕ ಬಾಂಧವ್ಯದ ದೊಡ್ಡ ತಳಹದಿಯೇ ಇದೆ. ನಮ್ಮ ಸಂಪ್ರದಾಯಗಳು ಕೇವಲ ಆಚರಣೆಗಳಲ್ಲ, ಅವು ಜೀವನದ ವಿಜ್ಞಾನಗಳು. ವೀಕ್ಷಕರೇ, ಈಗ ಹೇಳಿ, ಮುಂದಿನ ಸಲ ನೀವು ಮೆಹಂದಿ ಹಚ್ಚಿಕೊಳ್ಳುವಾಗ ಕೇವಲ ಡಿಸೈನ್ ನೋಡಬೇಡಿ, ಅದರ ಹಿಂದಿರುವ
ಈ ಶ್ರೇಷ್ಠ ಪರಂಪರೆಯನ್ನು ಕೂಡ ನೆನಪಿಸಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.